ನಮಸ್ಕಾರ. ಇವತ್ತಿನ ಮಾರ್ಕೆಟನ್ನು ನೀವು ಸರಿಯಾಗಿ ಫಾಲೋ ಮಾಡಿದರೆ ಎರಡು ವಿಚಿತ್ರ ವಿದ್ಯಮಾನಗಳನ್ನು ನೀವು ನೋಡಿರ್ತೀರಿ. ಒಂದು, ಬ್ಯಾಂಕ್ ನಿಫ್ಟಿ 1% ಮೇಲೆ ಅಂದರೆ ಆಲ್ಮೋಸ್ಟ್ 571 ಪಾಯಿಂಟ್ಗಳ ಅಪ್ ಮೂವನ್ನು ಕೊಟ್ಟು 53,266ಕ್ಕೆ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ಬರೀ 10 ಪಾಯಿಂಟ್ ಮಾತ್ರ ಮೇಲಕ್ಕೆ ಹೋಗಿದೆ. ಅಂದರೆ ಬ್ಯಾಂಕ್ಗಳಿಂದ ಬಂದಂತಹ ಪಾಸಿಟಿವ್ ಅಪ್ ಮೂವನ್ನು ಬೇರೆ ಒಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಕೆಳಗೆ ತಗೊಂಡು ಹೋಗಿ ನಿಫ್ಟಿ ಹ್ಯಾಸ್ ನಾಟ್ ಮೂವ್ಡ್ ಮಚ್. ಇದು ಮಾತ್ರ ಅಲ್ಲದೆ 26,000ಕ್ಕೆ ಹೋಗಿದ್ದಂತಹ ನಿಫ್ಟಿ ಅಲ್ಲಿಂದ ಕೆಳಗೆ ಬಿದ್ದು ಈಗ ಸ್ವಲ್ಪ ಮೇಲೆ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಿದೆ. ಹೀಗೆ ಮಾಡಿದಾಗಲೂ ಅದರ ರೀಸೆಂಟ್ ಹೈ ಆಗಿದ್ದಂತಹ 26,000ಕ್ಕೆ ಇನ್ನೂ 6% ದೂರದಲ್ಲಿ ನಿಫ್ಟಿ ಇದೆ. ಬಟ್ ಬ್ಯಾಂಕ್ ನಿಫ್ಟಿ ತನ್ನ ಆಲ್ ಟೈಮ್ ಹೈಗಿಂತ ಬರೀ 2% ಮಾತ್ರ ಕೆಳಗಿರೋದು. ಇನ್ನೊಂದು 2-3 ಒಳ್ಳೆಯ ಟ್ರೇಡಿಂಗ್ ಸೆಷನ್ಸ್ ಬ್ಯಾಂಕ್ ನಿಫ್ಟಿಗೆ ಬಂದರೆ ಇಟ್ ವಿಲ್ ರೀಚ್ ಅ ನ್ಯೂ ಆಲ್ ಟೈಮ್ ಹೈ. ಹಾಗಿದ್ರೆ ಯಾಕೆ ಬ್ಯಾಂಕ್ಗಳಲ್ಲಿ ಈ ರೀತಿಯ ಅಪ್ ಮೂವ್ ಬರ್ತಾ ಇದೆ? ಅದರಲ್ಲೂ ಸ್ಪೆಸಿಫಿಕ್ ಆಗಿ HDFC ಮತ್ತು PSU ಬ್ಯಾಂಕ್ಗಳಲ್ಲಿ ಯಾಕೆ ಈ ಲೆವೆಲ್ನ ಕಾನ್ಫಿಡೆನ್ಸ್ ಮತ್ತು ಬೈಯಿಂಗ್ ಬರ್ತಾ ಇದೆ? ಇದನ್ನು ನಾವು ನೇರ ಅದರ ಫೇಸ್ ವ್ಯಾಲ್ಯೂನಲ್ಲೇ ತಗೊಂಡು ನಾವು ಬೈ ಮಾಡೋದಕ್ಕೆ ಹೊರಟ್ರೆ ಇರುವಂತಹ ಒಂದು ದೊಡ್ಡ ರಿಸ್ಕ್ ಏನು ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ಇವತ್ತಿನ ಈ ವಿಡಿಯೋಗೆ ನಮಗೆ ಸ್ವಾಗತ. ಹೋಗೋದಕ್ಕಿಂತ ಮುಂಚೆ ಒಂದು ಮಾತು, ನನ್ನ ವಿಡಿಯೋವನ್ನು ನೀವು ರೆಗ್ಯುಲರ್ ಆಗಿ ನೋಡ್ತೀರಾ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಬ್ಯಾಂಕ್ಸ್ ಅಂತ ಹೇಳಿಕೊಂಡು ಕಮೆಂಟ್ ಮಾಡಿ. ಅದರ ಜೊತೆಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಈಗ ನಾವು ಮೊದಲಿಗೆ ನೋಡಬೇಕಾಗಿರುವಂತಹದ್ದು ನಮ್ಮ ಮಾರ್ಕೆಟ್ ಕಾದುಕೊಂಡು ಕುಳಿತಿರುವಂತಹ ಒಂದು ವಿದ್ಯಮಾನ. ನಾಳೆಲ್ಲ ನಾಡಿದ್ದು ಡಿಸೆಂಬರ್ 6ನೇ ತಾರೀಕು ಬೆಳಗ್ಗೆ ನಡೆಯುತ್ತೆ. ಅದೇನು ಅನ್ನೋದು MPC ಮೀಟಿಂಗ್ ಅಂತ ಹೇಳುವಂತಹದ್ದು RBIನಲ್ಲಿ ನಡೆಯುತ್ತಾ ಇದೆ. MPC ಮೀಟಿಂಗ್ ಔಟ್ಕಮ್ ನಮಗೆ ನಾಡಿದ್ದು ಬೆಳಗ್ಗೆ ಗೊತ್ತಾಗುತ್ತೆ. ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳುವಂತಹದ್ದು ಈ MPC ಅಂತ ಹೇಳೋದ್ರ ಫುಲ್ ಫಾರ್ಮ್. RBI ಗವರ್ನರ್ ಆಗಿರುವಂತಹ ಶಕ್ತಿಕಂಠ ದಾಸ್ ಅವರು ಇದರ ಪ್ರೆಸಿಡೆಂಟ್ ಆಗಿದ್ದುಕೊಂಡು ಅದನ್ನು ಪ್ರಿಸೈಡ್ ಮಾಡಿ ಅದರ ಔಟ್ಕಮ್ಸ್ ಅನ್ನು ನಾಡಿದ್ದು ಹೇಳ್ತಾರೆ. ನೀವು ನಿರ್ಮಲಾ ಸೀತಾರಾಮನ್ ನಮ್ಮ ದೇಶದ ಫಿನಾನ್ಸ್ ಮಿನಿಸ್ಟರ್ ಮತ್ತು ಪಿಯೂಷ್ ಗೋಯಲ್ ಅವರೊಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದುಕೊಂಡು ರೈಲ್ವೆ ಪೋರ್ಟ್ಫೋಲಿಯೋವನ್ನು ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದೀನಿ ನಾನು. ಸಾರಿ, ಈಸ್ ನಾಟ್ ಮ್ಯಾನೇಜಿಂಗ್ ರೈಲ್ವೆ. ಅಶ್ವಿನಿ ವೈಷ್ಣವ್ ರೈಲ್ವೆಯನ್ನು ಮ್ಯಾನೇಜ್ ಮಾಡ್ತಿದ್ದಾರೆ. ಪಿಯೂಷ್ ಗೋಯಲ್ ಪೋರ್ಟ್ಫೋಲಿಯೋ ಈಸ್ ಮಿನಿಸ್ಟರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಎನಿವೆ, ಅವರು ಹೇಳಿರುವಂತಹದ್ದೇನು ಅಂತ ಹೇಳಿದರೆ, ಭಾರತದಲ್ಲಿ ಇನ್ಫ್ಲೇಷನರಿ ಮೆಜರ್ಸ್ ಇದೆ ಅಂತ ಹೇಳುವ ಕಾರಣಕ್ಕೆ ಮಾತ್ರ RBI ತನ್ನ ಇಂಟ್ರೆಸ್ಟ್ ರೇಟನ್ನು ಕಮ್ಮಿ ಮಾಡದೇ ಇರುವಂತಹ ಕೆಲಸವನ್ನು ಮಾಡಬಾರ್ದು. RBI ಶುಡ್ ರೆಡ್ಯೂಸ್ ಇಟ್ಸ್ ಇಂಟ್ರೆಸ್ಟ್ ರೇಟನ್ನು RBI ಕಮ್ಮಿ ಮಾಡಿದರೆ ಅದು ಭಾರತದ ಇಕೊನೊಮಿಯಲ್ಲಿ ಈಗಿರುವಂತಹ ಸ್ಲೋ ಡೌನನ್ನು ಕಮ್ಮಿ ಮಾಡೋದಕ್ಕೆ ಮತ್ತು ಗ್ರೋತನ್ನು ವಾಪಸ್ ತರೋದಕ್ಕೆ ಸಹಾಯ ಮಾಡುತ್ತೆ. ಸೊ RBI ಶುಡ್ ಸೀರಿಯಸ್ಲಿ ಕನ್ಸಿಡರ್ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ರೇಟ್ಸ್ ಅಂತ ಹೇಳಿದರು. ನಿರ್ಮಲಾ ಸೀತಾರಾಮನ್ ಮತ್ತು ಪಿಯೂಷ್ ಗೋಯಲ್ ಇಬ್ಬರು ಈ ಮಾತನ್ನು ಹೇಳಿರುವ ಕಾರಣ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, RBI ಅಟ್ಲೀಸ್ಟ್ ಈ ಸರ್ತಿ ರೆಪೋ ರೇಟ್ ಕಟ್ ಮಾಡಿಲ್ಲ ಅಂದ್ರೂ CRR ಕಮ್ಮಿ ಮಾಡುತ್ತೆ. CRR ಕಮ್ಮಿ ಮಾಡಿದರೆ ಅವರು ಅದರ ಜೊತೆಗೆ ಒಂದಿಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಇರುವಂತಹ ಮಾತುಗಳನ್ನು ಹೇಳಿದರೆ, ಫೆಬ್ರವರಿಯಲ್ಲಿ ಏನಾದರೂ ರೆಪೋ ರೇಟ್ ನಾವು ಕಟ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಹೋದರೆ ಅದರಿಂದ ಮಾರ್ಕೆಟ್ಗೆ ಬೂಸ್ಟ್ ಸಿಗುತ್ತೆ. ಇದು ನಮ್ಮೆಲ್ಲರಿಗೂ ಪಾಸಿಟಿವ್ ನ್ಯೂಸ್ ಅಂತ ಯೋಚನೆ ಮಾಡ್ತಿದ್ದಾರೆ. ಯಾಕೆ ಇಷ್ಟೆಲ್ಲ ಪಾಸಿಟಿವ್ ನ್ಯೂಸ್ಗಳ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ಗೆ ಇದೆ ಅನ್ನುವ ಪ್ರಶ್ನೆಯನ್ನು ನೀವು ಕೇಳಿದರೆ, ಅದರ ಜೊತೆಯಲ್ಲಿ ಯಾಕೆ ಈ ಸ್ಲೋ ಡೌನ್ ಭಾರತದಲ್ಲಿ ಬಂದಿದೆ ಅನ್ನುವ ಪ್ರಶ್ನೆಯನ್ನು ನೀವು ಕೇಳಿದರೆ, ಭಾರತದಲ್ಲಿ ಇನ್ಫ್ಲೇಷನ್ ಫಸ್ಟ್ ಆಫ್ ಆಲ್ ಹೆಚ್ಚಾಗ್ತಾ ಇದೆ. ಅಕ್ಟೋಬರ್ನಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ CPI ಇನ್ಫ್ಲೇಷನ್ ಡೇಟಾ ಅನ್ನೋದನ್ನು ನಾವು ಹೇಳ್ತೀವಿ. ಇದು 14 ತಿಂಗಳಲ್ಲೇ ಅತಿ ಹೆಚ್ಚು ವ್ಯಾಲ್ಯೂ 6.2% ಇತ್ತು. RBI ಇದನ್ನು 2-6% ಒಳಗಿಟ್ಕೊಳ್ಬೇಕು ಅಂತ ಹೇಳುತ್ತೆ. ಯಾವಾಗ ಇನ್ಫ್ಲೇಷನ್ ಹೆಚ್ಚಾಗುತ್ತೋ ಅದನ್ನು ಕೌಂಟರ್ ಮಾಡೋದಕ್ಕೆ RBI ಮಾಡುವಂತಹ ಕೆಲಸ ಏನು ಅಂತ ಕೇಳಿದರೆ ರೆಪೋ ರೇಟನ್ನು ಹೆಚ್ಚು ಮಾಡೋದು. ಆದರೆ ಈಗ ನಾವು ಆಲ್ರೆಡಿ ರೆಪೋ ರೇಟ್ ಹೆಚ್ಚಿರುವಂತಹ ಎನ್ವೈರ್ಮೆಂಟಲ್ಲಿ ಇದ್ದೀವಿ. ಹೇಗೆ ಇದೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಈಗ ನೋಡೋಣ ನಾವು ಇದೇ ವಿಡಿಯೋದಲ್ಲಿ. ಬಟ್ ನಾನು ನಿಮಗೆ ಒಂದು ಮಾಹಿತಿಯ ರೀತಿಯಲ್ಲಿ ಇದನ್ನು ಕೊಡ್ತಿದ್ದೀನಿ. ಇದರ ಜೊತೆಗೆ ಏನಾಗ್ತಿದೆ ಅನ್ನುವ ಪ್ರಶ್ನೆಯನ್ನು ನಾವು ಕೇಳಿದರೆ, ನಮ್ಮಲ್ಲಿ ಕನ್ಸ್ಯೂಮರ್ ಸ್ಪೆಂಡಿಂಗ್ ಕಮ್ಮಿ ಆಗ್ತಾ ಇದೆ. ನೀವು ನೆಸ್ಲೆಯದ್ದು, ಟಾಟಾ ಕನ್ಸ್ಯೂಮರ್ದು, ಪಿಡಿಲೈಟ್ ಇಂಡಸ್ಟ್ರೀಸ್ದು, ಹಿಂದೂಸ್ತಾನ್ ಯೂನಿಲಿವರ್ದು, ಬ್ರಿಟಾನಿಯಾದಂತಹ ಕಂಪನಿಗಳ ಕ್ವಾರ್ಟರ್ಲಿ ರಿಪೋರ್ಟನ್ನು ನೋಡಿದರೆ ಅರ್ಬನ್ ಕನ್ಸಂಪ್ಷನ್ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಪೇಟೆಯಲ್ಲಿರುವಂತಹ ಜನರು ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಅವರ ಸ್ಯಾಲರಿ ಗ್ರೋತ್ ಸ್ಟ್ಯಾಗ್ನೆಂಟ್ ಆಗಿದೆ, ಇನ್ಕಮ್ ಸ್ಟ್ಯಾಗ್ನೆಂಟ್ ಆಗಿದೆ, ಹೆಚ್ಚಿನ ಆದಾಯ ಬರ್ತಿಲ್ಲ, ಆದರೆ ಖರ್ಚುಗಳು ಹೆಚ್ಚಾಗ್ತಾ ಇದ್ದಾವೆ. ಈ ಕಾರಣದಿಂದ ಜನರು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಓವರ್ ಆಲ್ ಆಗಿ ಇಕಾನಮಿಯಲ್ಲಿ ದುಡ್ಡಿನ ಹರಿದಾಟ ಕಮ್ಮಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ಇವರೆಲ್ಲ ಹೇಳ್ತಿದ್ದಾರೆ. ಈಗ ಇಕಾನಮಿಯಲ್ಲಿ ದುಡ್ಡಿನ ಹರಿದಾಟ ಕಮ್ಮಿಯಾಗಿದೆ ಅಂತ ಹೇಳಿದರೆ RBI ಮಾಡುವಂತಹ ಕೆಲಸ ಏನು? ಒಂದು, ರೆಪೋ ರೇಟನ್ನು ಕಮ್ಮಿ ಮಾಡುವಂತಹದ್ದು.
ಇಲ್ಲದಿದ್ದರೆ CRR ಅಂತ ಹೇಳುವಂತಹ ಇನ್ನೊಂದು ರೇಟ್ ಇದೆ, ಅದನ್ನು ಕಮ್ಮಿ ಮಾಡುವ ಪ್ರಯತ್ನವನ್ನು ಮಾಡುವಂತಹದ್ದು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತಾರೆ. ಅದು ಆಗಿಲ್ಲ ಅಂತ ಹೇಳಿದರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳುವಂತಹ ಇನ್ನೊಂದು ಫಿಗರ್ ಇದೆ, ಇದನ್ನು ಕಮ್ಮಿ ಮಾಡುವಂತಹ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳೋದು ಈಗಿರುವಂತಹ ಎಕ್ಸ್ಪೆಕ್ಟೇಷನ್ಸ್. ಬಟ್ ಮುಂಚೆಯೂ ಕೂಡ ಸರ್ಕಾರಗಳು ಈ ರೀತಿಯ ಎಕ್ಸ್ಪೆಕ್ಟೇಷನನ್ನು RBI ಎದುರಿಗೆ ಇಟ್ಟಾಗ RBI ಅದಕ್ಕೆ ಒಪ್ಪಿಕೊಳ್ಳದೆ ತಾನು ಮಾಡ್ತಾ ಇರುವಂತಹ ನೀತಿಯನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳುವಂತಹದ್ದು ನಡೆದಿದೆ. ಒಂದು ವೇಳೆ ಈ ಸರ್ತಿ ರೆಪೋ ರೇಟನ್ನು ಚೇಂಜ್ ಮಾಡೋದಿಲ್ಲ, 100% ರೆಪೋ ರೇಟ್ ಚೇಂಜ್ ಆಗುವಂತಹ ಸಾಧ್ಯತೆ ತುಂಬ ಕಮ್ಮಿ. ಒಂದು ವೇಳೆ RBI ತನ್ನ ಕಾಮೆಂಟ್ರಿಯಲ್ಲಿ ನಾಡಿದ್ದು CRR ಅನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, CRR ಕಮ್ಮಿ ಮಾಡಬಹುದು RBI ಅಂತ ಹೇಳುವಂತಹ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ಗೆ ಇದೆ. ಒಂದು ವೇಳೆ ಅದನ್ನೂ ಮಾಡಲಿಲ್ಲ ಅಂದರೆ ದೆನ್ ವಿ ವಿಲ್ ಎಂಡ್ ಅಪ್ ಬಿಕಮಿಂಗ್ ಅ ಹಾಕಿಶ್ ಸೆಂಟ್ರಲ್ ಬ್ಯಾಂಕ್. ಅಂದರೆ ಸೆಂಟ್ರಲ್ ಬ್ಯಾಂಕ್ ತಾನು ಇನ್ನೂ ಕೂಡ ಕಾಶಿಯಸ್ ಆಗಿ ಮೂವ್ ಮಾಡ್ತಿದ್ದೀನಿ ಅನ್ನೋದನ್ನು ಹೇಳಿದ ಹಾಗಾಗುತ್ತೆ. ಆ ರೀತಿಯ ಮೂವ್ ಏನಾದರೂ RBI ಕೊಡ್ತು ಅಂತ ಹೇಳಿದರೆ ಈಗ ಬಂದಿರುವಂತಹ ಬ್ಯಾಂಕ್ ನಿಫ್ಟಿಯ ರ್ಯಾಲಿ ಪಟ್ ಅಂತ ಹೋಗಿಬಿಡುತ್ತೆ. ಶುಕ್ರವಾರದ ಮಾರ್ಕೆಟ್ ಈಸ್ ಎಕ್ಸ್ಟ್ರೀಮ್ಲಿ ಕ್ರಿಟಿಕಲ್ ಫಾರ್ ದಿಸ್ ರೀಸನ್. ಈಗ ನಾನು ಈ 3 ರೇಟ್ಸ್, ರೆಪೋ ರೇಟ್ ಇರಬಹುದು, ರಿವರ್ಸ್ ರೆಪೋ ರೇಟ್ ಇರಬಹುದು, ಅಥವಾ CRR ಅಂತ ಹೇಳುವಂತಹದ್ದು ಇರಬಹುದು, SLR ಅಂತ ಹೇಳುವಂತಹದ್ದು ಇರಬಹುದು, ಇದೆಲ್ಲ ಏನು ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಸಿಂಪಲ್ ಆದಂತಹ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಕೊಡ್ತೀನಿ. ರೆಪೋ ರೇಟ್ ಅಂತ ಹೇಳಿದರೆ ಸೆಂಟ್ರಲ್ ಬ್ಯಾಂಕ್ ಕೈಯಲ್ಲಿ ದುಡ್ಡಿರುತ್ತೆ. ಈಗ ಒಂದು ಬ್ಯಾಂಕ್, ಫಾರ್ ಎಕ್ಸಾಂಪಲ್ SBI ಅಥವಾ ಕೆನರಾ ಬ್ಯಾಂಕ್, ತಾನು ಬೇರೆಯವರಿಗೆ ಸಾಲವನ್ನು ಕೊಡಬೇಕು. ಬೇರೆಯವರಿಗೆ ಸಾಲ ಅಂತ ಹೇಳಿದರೆ ನನಗೆ, ನಿಮಗೆ ಸಾಲವನ್ನು ಕೊಡಬೇಕು. ಹೀಗೆ ಸಾಲವನ್ನು ಕೊಡೋದಕ್ಕೆ ತನ್ನ ಬಳಿಯಲ್ಲಿ ದುಡ್ಡು ಕಮ್ಮಿ ಆಗ್ತಿದೆ ಅಂತ ಅನಿಸಿದರೆ RBIಯಿಂದ ಅದು ದುಡ್ಡನ್ನು ಬಾರೋ ಮಾಡುತ್ತೆ. ಅಂದರೆ RBIಯಿಂದ ಅದು ದುಡ್ಡನ್ನು ಸಾಲ ತಗೊಳ್ಳುತ್ತೆ. ಹೀಗೆ ಸಾಲ ತಗೊಂಡಿರುವಂತಹ ದುಡ್ಡನ್ನು ನಮಗೆ ಕೊಡುತ್ತೆ. ಜಸ್ಟ್ ಅಸ್ಯೂಮ್ ದ್ಯಾಟ್. ಈಗ RBI ಎಷ್ಟು ರೇಟ್ ಆಫ್ ಇಂಟ್ರೆಸ್ಟನ್ನು SBIಗೆ ಚಾರ್ಜ್ ಮಾಡ್ತಿದೆಯೋ ಅದು SBI ನಿಮಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡುತ್ತೆ ಅನ್ನೋದನ್ನು ನಿರ್ಧರಿಸುತ್ತೆ. ಫಾರ್ ಎಕ್ಸಾಂಪಲ್ RBI 6.5%, ಈಗಿರುವಂತಹ ರೆಪೋ ರೇಟ್ 6.5%. 6.5%ಅನ್ನು SBIಗೆ ಚಾರ್ಜ್ ಮಾಡಿದರೆ SBI ನಿಮಗೆ ಸಾಲವನ್ನು ಕೊಡಬೇಕಾದ್ರೆ ಈ ಇಂಟ್ರೆಸ್ಟನ್ನು ಮೊದಲದ RBIಗೆ ಕೊಡಬೇಕು ಅನ್ನೋದು ಅದಕ್ಕೆ ಗೊತ್ತಿರುತ್ತೆ. ಅದರ ಮೇಲೆ SBI ತನ್ನ ಲಾಭವನ್ನು ಸೇರಿಸಬೇಕು. ವಿಚ್ ಮೀನ್ಸ್ ಅವರೊಂದು 2-3% ಅದರ ಮೇಲೆ ಇಂಟ್ರೆಸ್ಟನ್ನು ಹೆಚ್ಚು ಮಾಡಿದರೆ ನಿಮಗೆ SBI ಈ ಸಾಲವನ್ನು 9.5-10% ಕೊಡುತ್ತೆ. ಒಂದು ವೇಳೆ RBI ಬಂದುಬಿಟ್ಟು ಇಲ್ಲ ನಂಗೆ 6.5 ಎಲ್ಲ ಬೇಡ, ನೀನು ನನಗೆ 5% ಕೊಡು ಸಾಕು ಅಂತ ಹೇಳಿದರೆ ನಿಮಗೆ ಬರುವಂತಹ ಸಾಲದ ಇಂಟ್ರೆಸ್ಟ್ 8-8.5%ಗೆ ಬಂದುಬಿಡುತ್ತೆ. ಬೇಸಿಕಲಿ ಏನಾಗುತ್ತೆ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದೆ ಅಂತ ಹೇಳುವಂತಹದ್ದು ಜನರಿಗೆ ಗೊತ್ತಾದರೆ ಸಾಲ ತಗೊಳ್ಳೋದಕ್ಕೆ ಹೆಚ್ಚಾಗಿ ಜನ ಹೋಗ್ತಾರೆ. ಸಿಂಪಲ್ ಎಕ್ಸಾಂಪಲ್, ಮನೆ ತಗೋಬೇಕು ಅಂತ ಇರ್ತೀರಿ. ಮನೆ ತಗೋಬೇಕು ಅಂತ ಹೋಗುವವರು 11% ಇಂಟ್ರೆಸ್ಟಲ್ಲಿ ನಿಮ್ಗೆ ಹೋಮ್ ಲೋನ್ ಕೊಡ್ತೀನಿ ಅಂತ ಹೇಳಿದಾಗ ಮಾಡುವ ಆಲೋಚನೆಯನ್ನು 9% ಇಂಟ್ರೆಸ್ಟ್ ರೇಟ್ನಲ್ಲಿ ಹೋಮ್ ಲೋನ್ ಕೊಡ್ತೀನಿ ಅಂತ ಹೇಳಿದರೆ ಮಾಡೋದಿಲ್ಲ. ಹೌದಾ, ಕೊಡ್ತೀರಾ ನೀವು 9%ಗೆ, ನಾನು ಹಾಗಿದ್ರೆ ಹೋಮ್ ಲೋನ್ ಮಾಡ್ತೀನಿ ಅಂತ ಹೊರಡ್ತಾರೆ. ಕಾರ್ ಲೋನ್ಗೆ 13% ಅಲ್ಲ 11% ಅಲ್ಲಿ ಕೊಡ್ತೀನಿ ಅಂತ ಹೇಳಿದರೆ ಜನರು ಖುಷಿಯಿಂದ ಕಾರ್ ಲೋನ್ ಮಾಡ್ತಾರೆ. ಬೇಸಿಕಲಿ ಜನರ ಕೈಯಲ್ಲಿ ಸ್ಪೆಂಡಿಂಗ್ ಹೆಚ್ಚು ಮಾಡಿಸೋದಕ್ಕೆ ಅಥವಾ ಜನರ ಬಾರೋವಿಂಗ್ ಅನ್ನು ಹೆಚ್ಚು ಮಾಡಿಸಬೇಕು ಅಂತ ಹೇಳಿದರೆ ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟನ್ನು ಕಮ್ಮಿ ಮಾಡಬೇಕು. ಇಕಾನಮಿಯಲ್ಲಿ ದುಡ್ಡಿನ ಹರಿವು ಹೆಚ್ಚಾಗಬೇಕು ಅಂತ ಹೇಳಿದರೆ ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟನ್ನು ಕಮ್ಮಿ ಮಾಡಬೇಕು. ಇಂಟ್ರೆಸ್ಟ್ ರೇಟನ್ನು ಕಮ್ಮಿ ಮಾಡುವುದಕ್ಕೆ ಇರುವಂತಹ ಒಂದು ವಿಧಾನ ರೆಪೋ ರೇಟನ್ನು ಕಮ್ಮಿ ಮಾಡುವಂತಹದ್ದು. ರೆಪೋ ರೇಟ್ ಅಂತ ಹೇಳಿದರೆ ಏನು, RBI ಬ್ಯಾಂಕ್ಗಳಿಗೆ ದುಡ್ಡನ್ನು ಕೊಡಬೇಕಾದ್ರೆ ಅಥವಾ ಸಾಲವನ್ನು ಕೊಡಬೇಕಾದ್ರೆ ತಾನೆಷ್ಟು ಇಂಟ್ರೆಸ್ಟ್ ರೇಟನ್ನು ಚಾರ್ಜ್ ಮಾಡ್ತೀನಿ ಅನ್ನೋದನ್ನು ನಿರ್ಧರಿಸುವಂತಹ ದರ. ಒಂದು ವೇಳೆ RBI ರೇಟ್ ಕಮ್ಮಿ ಮಾಡ್ತು ಅಂತ ಹೇಳಿದರೆ ಬ್ಯಾಂಕ್ ನಿಮಗೆ ಕಮ್ಮಿ ರೇಟಲ್ಲಿ ಸಾಲವನ್ನು ಕೊಡುತ್ತೆ. ಆದರೆ ಡಿಸೆಂಬರ್ನಲ್ಲೀಗ RBI ರೆಪೋ ರೇಟನ್ನು ಕಮ್ಮಿ ಮಾಡೋದಿಲ್ಲ. ಬಿಕಾಸ್ ಲಾಸ್ಟ್ MPC ಮೀಟಿಂಗ್ ಆಗಿರುವಂತಹದ್ದು ಅಕ್ಟೋಬರ್ನಲ್ಲಿ ಅವ್ರು ಏನು ಹೇಳಿದರು, ನೆಕ್ಸ್ಟ್ ಏಪ್ರಿಲ್ ತನಕ ರೆಪೋ ರೇಟ್ ಕಟ್ ಮಾಡುವಂತಹ ಸಾಧ್ಯತೆಯೇ ಇಲ್ಲ, ಬಿಕಾಸ್ ಇನ್ಫ್ಲೇಷನ್ ಕಂಟ್ರೋಲ್ಗೆ ಬರ್ತಿಲ್ಲ ಅನ್ನುವಂತಹದ್ದನ್ನು ಶಕ್ತಿಕಂಠ ದಾಸ್ ಹೇಳಿದ್ರು. MPC ಮೀಟ್ನಲ್ಲಿ ಭಾಗವಹಿಸಿದ್ದಂತಹ 6 ಜನರಲ್ಲಿ 5 ಜನರದ್ದು ಇದೇ ಮಾತಾಗಿತ್ತು. ಅಲ್ಲಿಗೆ ಎಲ್ಲರೂ ಕೂಡ ಹೇಳಿದ್ದಂತಹದ್ದು ರೆಪೋ ರೇಟ್ ಕಟ್ ನಾವು ಮಾಡೋದಿಲ್ಲ ಅಂತ. ನೆನಪಿರಲಿ, ಇದೆಲ್ಲ ನಡೀತಿರ್ಬೇಕಾದ್ರೆ ಅಮೆರಿಕ 2 ಬಾರಿ ರೆಪೋ ರೇಟನ್ನು ಕಟ್ ಮಾಡಿದೆ. ಮೊದಲ ಸರ್ತಿ ಫೆಡರಲ್ ರಿಸರ್ವ್ ಬಂದು 0.5% ರೆಪೋ ರೇಟ್ ಕಟ್ ಮಾಡ್ತು. ಈಗ ಮೊನ್ನೆ ಮತ್ತೆ ಬಂದು 0.25% ರೆಪೋ ರೇಟನ್ನು ಕಟ್ ಮಾಡಿದೆ. ವಿಚ್ ಮೀನ್ಸ್ ಅವರ ಹೈ ಇಂಟ್ರೆಸ್ಟ್ ಎನ್ವೈರ್ಮೆಂಟ್ನಿಂದ ಅವರು 0.75%ನಷ್ಟು ಕಮ್ಮಿ ಇಂಟ್ರೆಸ್ಟ್ ರೇಟ್ನಲ್ಲಿ ಸಾಲವನ್ನು ಈಗ ಕೊಡ್ತಾ ಇದ್ದಾರೆ. ವಿಚ್ ಮೀನ್ಸ್ ದ US ಎಕಾನಮಿ ಇಸ್ ಗೋಯಿಂಗ್ ಟವರ್ಡ್ಸ್ ಅ ಲೋ ಇಂಟ್ರೆಸ್ಟ್ ಎನ್ವೈರ್ಮೆಂಟ್. ಕಮ್ಮಿ ಇಂಟ್ರೆಸ್ಟ್ ಸಾಲಗಳು US ಅಲ್ಲಿ ಸಿಗುತ್ತೆ ಅಂತ ಹೇಳುವಂತಹ ಒಂದು ಇಂಪ್ರೆಷನ್ ಅಲ್ಲಿ ಬರ್ತಿದೆ. ಬಟ್ ಭಾರತದಲ್ಲಿ ಏನಾಗ್ತಿದೆ, ಏಪ್ರಿಲ್ವರೆಗೆ ರೆಪೋ ರೇಟ್ ಕಮ್ಮಿ ಮಾಡೋದಿಲ್ಲ ಅಂತ RBI ಹೇಳಿರುವ ಕಾರಣ ಇಲ್ಲಿ ಲೋ ಇಂಟ್ರೆಸ್ಟ್ ಎನ್ವೈರ್ಮೆಂಟ್ ಅಷ್ಟು ಬೇಗ ಬರೋದಿಲ್ಲ ಅನ್ನುವಂತಹ ಮಾತಿದೆ. ಬಟ್ ವಾಟ್ ಆರ್ ಪೀಪಲ್ ಎಕ್ಸ್ಪೆಕ್ಟಿಂಗ್? ಫಿನಾನ್ಷಿಯಲ್ ಅನಲಿಸ್ಟ್ಸ್ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಡಿಸೆಂಬರ್ನ ಈ
6ನೇ ತಾರೀಕಿಗೆ RBI ಮಾನಿಟರಿ ಪಾಲಿಸಿಯ ಮೀಟಿಂಗ್ ನಡಿಬೇಕಾದ್ರೆ ಶಕ್ತಿಕಂಠ ದಾಸ್ ಅವರು ಇನ್ಫ್ಲೇಷನ್ ಕಂಟ್ರೋಲ್ಗೆ ಬಂದರೆ ಫೆಬ್ರವರಿಯಲ್ಲಿ ನಾವು ರೆಪೋ ರೇಟನ್ನು ಇಳಿಸುವಂತಹ ನಿರ್ಧಾರವನ್ನು ಮಾಡಬಹುದು ಅಂತ ಹೇಳುವ ಪಾಸಿಟಿವ್ ಕಾಮೆಂಟ್ರಿ ಕೊಡ್ತಾರೆ ಅನ್ನುವ ಆಲೋಚನೆಯಲ್ಲಿದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಮಾರ್ಕೆಟ್ ಕಾಯ್ತಾ ಇರುವಂತಹದ್ದು CRR ಅಂತ ಹೇಳುವ ಒಂದು ರಿಕ್ವೈರ್ಮೆಂಟನ್ನು RBI ಕಮ್ಮಿ ಮಾಡುತ್ತೆ ಅಂತ ಹೇಳೋದು. CRR ಅಂತ ಹೇಳಿದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳೋದು. ಇದನ್ನು ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಒಂದು ಬ್ಯಾಂಕಿಗೆ ಹೋಗ್ತೀರಾ, ಮತ್ತೆ ನಮ್ಮ ಎಕ್ಸಾಂಪಲ್ನಲ್ಲಿ ನಾವು SBI ಅನ್ನೇ ತಗೊಳ್ಳೋಣ. SBIಗೆ ಹೋಗಿ 100 ರೂಪಾಯಿ ಡೆಪಾಸಿಟ್ ಮಾಡ್ತೀರಿ. ಈಗ ಹೀಗೆ ನೀವು ಡೆಪಾಸಿಟ್ ಮಾಡಿದಂತಹ 100 ರೂಪಾಯಿಯನ್ನು SBI ಏನು ಮಾಡುತ್ತೆ ಹೇಳಿ? ಯಾರಿಗಾದರೂ ಸಾಲ ಕೊಡೋದಕ್ಕೆ ಬಳಕೆ ಮಾಡುತ್ತೆ. ಈಗ ಅವರು ಸಾಲ ಕೊಡೋದಕ್ಕೆ ಅವರ ಬಳಿಯಲ್ಲಿ 100 ರೂಪಾಯಿ ಇಟ್ಟುಕೊಂಡಿದ್ದಾರೆ ಅಂತ ಹೇಳುವಂತಹದ್ದು ನಿಮ್ಮ ತಲೆಯಲ್ಲಿರುವ ಆಲೋಚನೆ. ಬಟ್ ಅಕಾರ್ಡಿಂಗ್ ಟು RBI ಇದು ಹಾಗೆ ನಡೆಯೋದಿಲ್ಲ. RBI ಏನು ಹೇಳುತ್ತೆ, ಕ್ಯಾಪಿಟಲ್ ರಿಸರ್ವ್ ರೇಷಿಯೋ ಒಂದನ್ನು ಮೇಂಟೈನ್ ಮಾಡಬೇಕು ನೀವು ಅಂತ ಹೇಳುತ್ತೆ, ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋವನ್ನು ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ. ಇದೇನು ಈಗ ಸದ್ಯದಲ್ಲಿ ಭಾರತದಲ್ಲಿರುವಂತಹ CRRನ ರೇಟ್ 4.5%, 4.5% ಕ್ಯಾಶ್ ರಿಸರ್ವ್ ರೇಷಿಯೋವನ್ನು ಬ್ಯಾಂಕ್ಗಳು ಮೇಂಟೈನ್ ಮಾಡಬೇಕು. ಇದರ ಅರ್ಥ ನೀವು 100 ರೂಪಾಯಿ ಡೆಪಾಸಿಟ್ ಮಾಡಿದ್ರಲ್ಲಿ 4.5 ರೂಪಾಯಿಯನ್ನು SBI ತಗೊಂಡು ಹೋಗಿ RBIಯ ಕೈಗೆ ಕೊಡಬೇಕು. ಹೀಗೆ ಕೊಟ್ಟಿರುವಂತಹ ದುಡ್ಡಿಗೆ SBI ಯಾವುದೇ ಇಂಟ್ರೆಸ್ಟ್ ಅನ್ನು ಪಡೆಯೋದಿಲ್ಲ. ಸೊ ನೀವು ಕೊಟ್ಟಂತಹ ದುಡ್ಡಲ್ಲಿ 4.5% ದುಡ್ಡು ಸೀದಾ RBI ಕೈಗೆ ಹೋಗುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ಗಿವಿಂಗ್ ಎನಿ ಇಂಟ್ರೆಸ್ಟ್ ಟು SBI. ಆ 4.5 ರೂಪಾಯಿಯ ಮೇಲೆ SBI ಯಾವುದೇ ದುಡ್ಡನ್ನು ಅರ್ನ್ ಮಾಡ್ತಾ ಇಲ್ಲ. ಈಗ RBI ಏನು ಮಾಡುವ ಸಾಧ್ಯತೆ ಇದೆ? ಹೀಗೆ 4.5% ಇರುವಂತಹ CRR ಅನ್ನು ಒಂದು 3%ಗೋ 3.5%ಗೋ ತರಬಹುದು ಅನ್ನುವ ಎಕ್ಸ್ಪೆಕ್ಟೇಷನ್ ನಮ್ಮೆಲ್ಲರಿಗೂ ಇರುವಂತಹದ್ದು. ಹೀಗೆ ಕಮ್ಮಿ ಮಾಡಿದ್ರೆ ಏನಾಯ್ತು, 1 ರೂಪಾಯಿ ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಗುರು ಅನ್ನುವ ಆಲೋಚನೆಯನ್ನು ನೀವು ಮಾಡ್ತಾ ಇದ್ರೆ 1% ಈಸ್ ಹ್ಯೂಜ್ ವೆನ್ ಇಟ್ ಕಮ್ಸ್ ಟು ಕ್ರೋರ್ಸ್ ಆಫ್ ರುಪೀಸ್ ಆಫ್ ಡೆಪಾಸಿಟ್ ಮನಿ ದಟ್ ದೀಸ್ ಬ್ಯಾಂಕ್ಸ್ ಹ್ಯಾವ್. ಈಗ ಯಾರಾದರೂ 100 ರೂಪಾಯಿ ಡೆಪಾಸಿಟ್ ಮಾಡಿದರೆ ಅಥವಾ ಆಲ್ರೆಡಿ ಇರುವಂತಹ ಡೆಪಾಸಿಟ್ಸ್ನಲ್ಲಿ ಬ್ಯಾಂಕ್ಗಳು 4.5%ಅನ್ನು RBI ಬಳಿಯಲ್ಲಿ ಇಡಬೇಕಿತ್ತು. ಒಂದು ವೇಳೆ ಅದು 3.5 ಅಥವಾ 3%ಗೆ ಬಂತು ಅಂತ ಹೇಳಿದರೆ ಬ್ಯಾಂಕ್ಗಳ ಕೈಯಲ್ಲಿ ಆ 1 ಅಥವಾ 1.5% ದುಡ್ಡು ಎಕ್ಸ್ಟ್ರಾ ಇರುತ್ತೆ. ಇದನ್ನು ಅವರು ಯಾರಿಗಾದರೂ ಲೆಂಡ್ ಮಾಡಬಹುದು. ಹೀಗೆ ಲೆಂಡ್ ಮಾಡೋದಕ್ಕೆ ಬ್ಯಾಂಕ್ಗಳ ಬಳಿಯಲ್ಲಿ ಕ್ಯಾಶ್ ಇದೆ ಅಂತ ಹೇಳಿದರೆ ಅವರು ಅದನ್ನೊಂದು ಸ್ವಲ್ಪ ಕಮ್ಮಿ ಇಂಟ್ರೆಸ್ಟ್ ರೇಟ್ನಲ್ಲಿ, ತುಂಬ ಎಲ್ಲ ಅಲ್ಲ, 5-10 ಪೈಸೆಯಷ್ಟು ಕಮ್ಮಿ ಇಂಟ್ರೆಸ್ಟ್ನಲ್ಲೆಲ್ಲಾದರೂ ಕೊಟ್ಟರು ಅಂದರೆ ದ್ಯಾಟ್ ವಿಲ್ ಅಗೇನ್ ಇನ್ಕ್ರೀಸ್ ದ ಡಿಮಾಂಡ್ ಫಾರ್ ಲೋನ್ಸ್. ದುಡ್ಡು ಹರಿಯೋದು ಶುರುವಾಗುತ್ತೆ ಆ್ಯಂಡ್ ದುಡ್ಡು ಹರಿಯೋದು ಶುರುವಾದರೆ ಇಕಾನಮಿ ಮತ್ತೆ ವಾಪಸ್ ದಾರಿಗೆ ಬರುತ್ತೆ ಅಂತ ಹೇಳುವ ಆಲೋಚನೆಯಲ್ಲಿ ಎಲ್ಲರೂ ಇರುವಂತಹ ದಿಸ್ ಇಸ್ ಹೌ ಇಕಾನಮಿ ವರ್ಕ್ಸ್ ಆಸ್ ವೆಲ್. ಇದರ ಜೊತೆಯಲ್ಲಿ ಇನ್ನೂ ಒಂದು ಜಾಗದಲ್ಲಿ RBIಗೆ ಟ್ವೀಕ್ ಮಾಡುವಂತಹ ಅವಕಾಶ ಇದೆ. SLR ಅಂತ ಹೇಳ್ತೀವಿ, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳುವಂತಹದ್ದು. ಈಗ 100 ರೂಪಾಯಿ ನೀವು ಡೆಪಾಸಿಟ್ ಮಾಡಿದ್ರಿ, 4.5%ಅನ್ನು RBI ತಗೊಂಡು ಅದರ ಬಳಿಯಲ್ಲಿ ಇಟ್ಕೊಳ್ತು ಅಂತ ಹೇಳಿದಾಗ ನೀವೇನು ಯೋಚನೆ ಮಾಡ್ತಿದ್ದೀರಿ, ಉಳಿದಿರುವಂತಹ 96 ರೂಪಾಯಿಯನ್ನು ಬ್ಯಾಂಕ್ ಸೀದಾ ಸಾಲ ಕೊಡೋದಕ್ಕೆ ಬಳಕೆ ಮಾಡಬಹುದು ಅಂತ. ಬಟ್ ದಟ್ ಈಸ್ ನಾಟ್ ಹೌ ಇಟ್ ವರ್ಕ್ಸ್. RBI ಏನು ಹೇಳುತ್ತೆ ಅಂದರೆ ನಿಮ್ಮ ಕೈಯಲ್ಲಿ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ರೆಡಿ ಕ್ಯಾಶ್ ಅಥವಾ ಕ್ಯಾಶ್ ಈಕ್ವಿವ್ಯಾಲೆಂಟ್ ಇನ್ವೆಸ್ಟ್ಮೆಂಟ್ಸ್ ಇರಬೇಕು ಅಂತ. ರಪ್ ಅಂತ ನಿಮಗೆ ಅದನ್ನು ತೆಗೆದು ವಾಪಸ್ ಯಾರಿಗಾದರೂ ಕೊಡಬೇಕು ಅಂತ ಹೇಳಿದರೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಬೇಕು. ಯಾರಿಗೂ ಸಾಲ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವನಿಂದ ದುಡ್ಡನ್ನು ಇವತ್ತು ಅಥವಾ ನಾಳೆ ಎಕ್ಸ್ಪೆಕ್ಟ್ ಮಾಡೋದು ಬ್ಯಾಂಕ್ಗಳಿಗೆ ಸಾಧ್ಯ ಇಲ್ಲ. ದೇ ವಿಲ್ ಹ್ಯಾವ್ ಟು ವೇಟ್ ಫಾರ್ ದ ಟೆನ್ಯೂರ್. ನೀವು ಈಗ ಒಂದು ಹೋಮ್ ಲೋನ್ ತೊಗೊಂಡಿದ್ದೀರಿ ಅಂತ ಹೇಳಿದರೆ ನೀವು ದುಡ್ಡನ್ನು ರೀಪೇ ಮಾಡೋದಕ್ಕೆ ಬ್ಯಾಂಕ್ 20 ವರ್ಷಗಳ ಕಾಲ ಕಾಯಬೇಕಾಗುತ್ತೆ. ಬಟ್ ದ್ಯಾಟ್ ಈಸ್ ನಾಟ್ ಹೌ RBI ಎಕ್ಸ್ಪೆಕ್ಟ್ಸ್ ದ ಬ್ಯಾಂಕ್ಸ್ ಟು ಬಿಹೇವ್. ಅವ್ರೇನು ಹೇಳ್ತಾರೆ, 18ರಿಂದ 20%. ಈಗ ನನ್ನ ಪ್ರಕಾರ 20% ಅಂತ ಕಾಣುತ್ತೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಈ ದುಡ್ಡನ್ನು ನೀವು ರೆಡಿಲಿ ಕ್ಯಾಶ್ ಕನ್ವರ್ಟ್ ಮಾಡುವಂತಹ ಇನ್ವೆಸ್ಟ್ಮೆಂಟ್ಗೆ ಹಾಕಬೇಕು. ಟ್ರೆಜರಿ ಬಿಲ್ಸ್, ಗವರ್ಮೆಂಟ್ ಬಾಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿ ನಾಳೆ ನಿಮಗೆ ದುಡ್ಡು ಬೇಕು ಅಂತ ಹೇಳಿದರೆ ಆ ಬಾಂಡ್ಗಳನ್ನು ಬೇಸಿಕಲಿ ಕೊಟ್ಟು ಬಿಟ್ಟು ದುಡ್ಡನ್ನು ನೀವು ವಾಪಸ್ ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಅದನ್ನು ಲಿಕ್ವಿಡೇಟ್ ಮಾಡಿಬಿಟ್ಟು ದುಡ್ಡನ್ನು ತೆಗೆಯೋದು ಸಾಧ್ಯ ಇರುತ್ತೆ. ಹಾಗಾಗಿ ಅಲ್ಲಿ ನೀವು ದುಡ್ಡನ್ನು ನೀಡಿ ಅಂತ ಹೇಳುತ್ತೆ. ಹೀಗೆ ಮಾಡಿದಾಗ ಏನಾಗುತ್ತೆ, ಗವರ್ಮೆಂಟ್ ಸೆಕ್ಯೂರಿಟಿಗಳು ಮತ್ತು ಬಾಂಡ್ಗಳಲ್ಲಿ ಬ್ಯಾಂಕ್ಗಳಿಗೆ 7-8% ಇಂಟ್ರೆಸ್ಟ್ ಬರುತ್ತೆ. ಬಟ್ ವೆನ್ ದೇ ಗೋ ಫಾರ್ ಹೈ ಇಂಟ್ರೆಸ್ಟ್ ಲೋನ್ಸ್, ನಮಗೆ ಕೊಡುವಂತಹ ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್ ಲೋನ್, ಹೋಮ್ ಲೋನ್ಗೆ ಬಂದಾಗ ಅದಕ್ಕಿಂತ ಹೆಚ್ಚಿನ ದುಡ್ಡನ್ನು ಒಂದು ಬ್ಯಾಂಕ್ ಅರ್ನ್ ಮಾಡುತ್ತೆ. ಸೊ ಒಂದು ವೇಳೆ SLR ಅನ್ನು ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರು, ಒಂದು 2% ಕೆಳಗಿಳಿಸ್ತೀವಿ, 20% ಬದಲು 18%ಗೆ ಅದನ್ನು ಇಳಿಸ್ತೀವಿ, ಆ ದುಡ್ಡನ್ನು ನೀವು ತೊಗೊಂಡು ಹೋಗಿ ಸಾಲ ಕೊಡೋದಕ್ಕೆ ಬಳಕೆ ಮಾಡಿ ಅನ್ನೋದನ್ನೇನಾದರೂ RBI ಹೇಳಿದರೆ ದೆನ್ ಅಗೇನ್ ದ ಮಾರ್ಕೆಟ್ ಸೆಂಟಿಮೆಂಟ್ಸ್ ವಿಲ್ ಬಿ ಪಾಸಿಟಿವ್. ಐ ಗೆಸ್ ಒಂದು 50 ಪೈಸೆಯ CRR ಕಮ್ಮಿ ಮಾಡೋದ್ರಲ್ಲಿ ಅದನ್ನು ಆಲ್ರೆಡಿ ಮಾರ್ಕೆಟ್ಸ್ ಕ್ಯಾಶ್ ಇನ್ ಮಾಡಿರ್ತವೆ. ಅಲ್ಲಿ ದೊಡ್ಡ ಮಟ್ಟಿನ ಪಾಸಿಟಿವ್ ಮೂವ್ಮೆಂಟ್ ನಮ್ಗೆ ಬರಲಿಕ್ಕಿಲ್ಲ. ಬಟ್ ಇಫ್ ದ ಕಮೆಂಟ್ರಿ ಇಸ್ ಪಾಸಿಟಿವ್, ಫೆಬ್ರವರಿಗೆ ಆಗಬೇಕಾದ್ರೆ ರೇಟ್ ಕಟ್ ಮಾಡ್ತೀವಿ, ಇನ್ಫ್ಲೇಷನ್ ಇದ್ರೂ ಕೂಡ ವಿ ವಿಲ್ ಮ್ಯಾನೇಜ್ ಸಮ್ ಹೌ ಟು ಟೇಕ್ ಇಟ್ ಅಂಡರ್ ಕಂಟ್ರೋಲ್. ಇನ್ಫ್ಲೇಷನ್ 5%, 5.5% ಒಳಗೆ ಫೆಬ್ರವರಿಯಲ್ಲಿ ಇದೆ ಅಂತ ಹೇಳಿದರೆ ನಾವು ರೇಟ್ ಕಟ್ ಮಾಡ್ತೀವಿ ಅನ್ನುವ ನಿರ್ಧಾರವನ್ನು ಏನಾದರೂ RBI
6ನೇ ತಾರೀಕಿಗೆ ಹೇಳಿದರೆ ವಿ ಆರ್ ಹೆಡೆಡ್ ಫಾರ್ ಅ ಪಾಸಿಟಿವ್ ಮಾರ್ಕೆಟ್ ಆನ್ ಫ್ರೈಡೆ ಆ್ಯಂಡ್ ಅಲ್ಲಿಂದ ಮತ್ತೆ ಒಂದು ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ಸ್ ಕಂಟಿನ್ಯೂ ಆಗಬಹುದು. ಬಟ್ ಒಂದು ವೇಳೆ RBI ಇಲ್ಲ, ಪಾಸಿಟಿವ್ ಸೆಂಟಿಮೆಂಟ್ಸ್ ಇಲ್ಲ ನಮಗಿನ್ನು, ವಿ ವಿಲ್ ವಾಂಟ್ ಟು ವೇಟ್ ಟಿಲ್ ಏಪ್ರಿಲ್ ಅನ್ನುವಂತಹ ಕಮೆಂಟ್ರಿಯನ್ನೇನಾದರೂ ಕೊಟ್ಟರು ಅಂದರೆ ಈಗ ಮೇಲೆ ಹೋಗಿರುವಂತಹ ಮಾರ್ಕೆಟ್ ಮತ್ತೆ ಕ್ರ್ಯಾಶ್ ಆಗುವಂತಹ ಸಾಧ್ಯತೆ ಇದೆ. ನಾವು ನಮ್ಮ 200 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತ ತುಂಬ ಮೇಲಕ್ಕೇನು ಬಂದಿಲ್ಲ. ವಿ ಆರ್ ವೆರಿ ಕ್ಲೋಸ್ ಟು ಅವರ್ 200 ಡೇ ಮೂವಿಂಗ್ ಆ್ಯಾವ್ರೇಜ್. ನಿಫ್ಟಿಯ 200 ಡೇ ಮೂವಿಂಗ್ ಆ್ಯಾವ್ರೇಜ್ ಈಸ್ 23,693, ನಾವು 24,461, 1,000 ಪಾಯಿಂಟ್ ಮೇಲಿದ್ದೀವಿ. ಬಟ್ ಒಂದು ವೇಳೆ ತುಂಬ ಹಾಕಿಶ್ ಕಾಮೆಂಟ್ರಿ RBIನಿಂದ ಏನಾದರೂ ಬಂತು ಅಂದರೆ ವಿ ವಿಲ್ ಫಾಲ್ ಅಗೇನ್. ಇದರ ಜೊತೆಯಲ್ಲಿ ಕನ್ಸಂಪ್ಷನ್ ಸ್ಟೋರಿಯಲ್ಲಿ ಇನ್ನೂ ಒಂದು ವಿಷಯ ನೋಡೋದಕ್ಕಿರುವಂತಹದ್ದು GST ಕೌನ್ಸಿಲ್ನ ಮೀಟಿಂಗ್ನ ಔಟ್ಕಮ್ ಏನಾಗುತ್ತೆ ಅಂತ. ITC ಅಂತಹ ಸ್ಟಾಕ್ಗಳು ನಿನ್ನೆ ಬಿದ್ದಿದ್ವು, ಇವತ್ತು ಕೂಡ ITC ಬಿದ್ದಿದೆ ಮತ್ತೆ, ಬಿಕಾಸ್ ITC ಇಸ್ ಫೀಲಿಂಗ್ ದ ಹೀಟ್ ಆಫ್ GST ಇನ್ಕ್ರೀಸ್. ಟೊಬ್ಯಾಕೊ ಪ್ರಾಡಕ್ಟ್ಗಳಿಗೆ 35% GSTಯನ್ನು ಹಾಕ್ತೀವಿ. ಏರೇಟೆಡ್ ಡ್ರಿಂಕ್ಸ್ ಅಂತ ಹೇಳಿದರೆ ಕೋಕೋ ಕೋಲಾದಂತಹ ಡ್ರಿಂಕ್ಗಳಿಗೆ ನಾವು 35% GSTಯನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ವರುಣ್ ಬಿವರೇಜಲ್ಲೂ ಕೂಡ ಒಂದು ಫಾಲ್ ಕಾಣೋದಕ್ಕೆ ಸಿಕ್ಕಿದೆ ಬಿಕಾಸ್ ಆಫ್ ದಿಸ್ ರೀಸನ್. ಬಟ್ ಇದೆಲ್ಲವೂ ಕೂಡ ಸಜೆಷನ್ಸ್, ಇದಾಗುತ್ತಾ ಇಲ್ವಾ ಗೊತ್ತಿಲ್ಲ. GST ಕೌನ್ಸಿಲ್ ಮೀಟಿಂಗ್ನಲ್ಲಿ ಕನ್ಸ್ಯೂಮರ್ಗಳ ಅಥವಾ ಭಾರತದ ಕನ್ಸ್ಯೂಮರ್ಗಳ ಹಿತದೃಷ್ಟಿಯನ್ನು ನೋಡಿಕೊಂಡು ಒಂದಿಷ್ಟು ಟ್ಯಾಕ್ಸೇಷನನ್ನು ಕಮ್ಮಿ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಬಟ್ ಅವರು ಮಾಡುವಲ್ಲಿವರೆಗೆ ನಂಬಿಕೆ ಇಲ್ಲ. ಇನ್ ಕೇಸ್ ಅಲ್ಲೇನಾದರೂ ಪಾಸಿಟಿವ್ ಔಟ್ಕಮ್ಸ್ ಬಂದರೂ ಕೂಡ ಮಾರ್ಕೆಟ್ ಮೇ ರಿಯಾಕ್ಟ್ ಪಾಸಿಟಿವ್ಲಿ ಫಾರ್ ದ್ಯಾಟ್. ಆದರೆ ನಿಮಗೆ ನೆನಪಿರಲಿ, ಇಫ್ ಯು ಆರ್ ವಾಂಟಿಂಗ್ ಟು ಟೇಕ್ ಫ್ರೆಶ್ ಲಾಂಗ್ ಪೊಸಿಷನ್ಸ್ ಇನ್ ದಿಸ್ ಮಾರ್ಕೆಟ್, ಅಥವಾ ಶಾರ್ಟ್ ಟರ್ಮ್ಗೆ ನಿಮಗೆ ಲಾಂಗ್ ಪೊಸಿಷನ್ಸ್ ಬೇಕು ಅಂತ ಹೇಳುವ ಆಲೋಚನೆಯಲ್ಲಿ ಇವತ್ತು ನಿನ್ನೆ ಏನಾದರೂ ನೀವು ಮಾರ್ಕೆಟ್ಗೆ ಎಂಟರ್ ಮಾಡಿದರೆ ಡಿಸೆಂಬರ್ 6ನೇ ತಾರೀಕು ಬೆಳಗ್ಗಿನ ಮಾರ್ಕೆಟನ್ನು ನೀವು ಸೀರಿಯಸ್ ಆಗಿ ನೋಡಬೇಕು. 10ರಿಂದ 10:30 ಒಳಗೆ ಮಾರ್ಕೆಟ್ ಕಮೆಂಟ್ರಿ ಅಥವಾ MPC ಮೀಟಿಂಗ್ನ ಕಾಮೆಂಟ್ರಿ ಬಂದಾಗಿರುತ್ತೆ. ಆಗ ಮಾರ್ಕೆಟ್ ಮೂವ್ಮೆಂಟ್ ನಿಮ್ಮ ಪರವಾಗಿದೆಯೋ ವಿರುದ್ಧವಾಗಿದೆಯೋ ಅನ್ನೋದನ್ನು ನೋಡಿಕೊಂಡು ಯು ವಿಲ್ ಹ್ಯಾವ್ ಟು ಡಿಸೈಡ್ ವಾಟ್ ಟು ಡೂ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆ್ಯಸ್ ಯೂಶ್ವಲ್ ಏನು ತಲೆಬಿಸಿ ಮಾಡಬೇಕಾಗಿಲ್ಲ. ಇನ್ವೆಸ್ಟ್ಮೆಂಟ್ಸ್ ಕಂಟಿನ್ಯೂ ಮಾಡಿ. SIP ಮಾಡ್ತಿದ್ದೀರಾ ಅಂದರೆ ಅದನ್ನು ಕಂಟಿನ್ಯೂ ಮಾಡಿ, ಅಲ್ಲೇನೂ ಕೂಡ ತಲೆಬಿಸಿ ಇಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ನಾನು ಹೇಳಿದಂತಹ ಕಾನ್ಸೆಪ್ಟ್ಸ್ ಹೇಗೆ RBI ರೆಪೋ ರೇಟ್, CRR, SLR ನಮ್ಮ ಮಾರ್ಕೆಟನ್ನು ಕಂಟ್ರೋಲ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದಂತಹ ಮಾಹಿತಿ ನಿಮಗೆ ಅರ್ಥ ಆಯಿತು, ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ನಲ್ಲಿ ಅದನ್ನು ಹೇಳಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ, ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.